ನಮ್ಮೂರಿಗೆ ಸಾಯಂಕಾಲ ಟೈಮು ಸ್ಕೂಲ್ ಮಕ್ಕಳಿಗೆ ಬಸ್ ಬೇಕು ಅಂತ ಮನವಿ ಮಾಡಿದ್ವಿ. ಆ ಮಾತಿನಂತೆ ನಮಗೆ ಸಾಯಂಕಾಲ ಟೈಮು ಬಸ್ ಬರೋ ತರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ಮೇಲಿಂದ ಕರೆಕ್ಟ್ 6 ಗೆಲ್ಲ ಮನೆಯಲ್ಲಿ ಇರ್ತೀವಿ. ಬಸ್ ಬರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಪ್ರದೀಪ್ ಈಶ್ವರ್ ಸರ್ ನಮ್ಮೂರಿಗೆ ಬಸ್ ಹಾಕ್ಸಿರೋದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಎಲ್ಲಾ ವಿದ್ಯಾರ್ಥಿಗಳು ತೊಂದರೆ ಇಲ್ಲದೆ ಆರಾಮಾಗಿ ನಮ್ಮೂರನ್ನ ಸೇರ್ಬೋದು. ಇವತ್ತು ನಮಗೆ ಪ್ರದೀಪ್ ಈಶ್ವರ್ ಸರ್ ಬಸ್ ಮಾಡಿ ತುಂಬಾ ಅನುಕೂಲವಾಗಿತ್ತು. ಆಟೋಗಳಿಗೆ ಕಾಯ್ದುಕೊಂಡಿದ್ದಕ್ಕೆ 20 ರೂಪಾಯಿ ಕೊಟ್ಟು ರಾತ್ರಿ 6 ಗಂಟೆ 6:30 ಬರ್ತಾ ಇದ್ವಿ. ಇವಾಗ ಬಸ್ ಮಾಡಿ ತುಂಬಾ ಅನುಕೂಲವಾಯಿತು. ಬಸ್ ಹಾಕ್ಸಿರೋದಕ್ಕೆ ಪ್ರದೀಪ್ ಈಶ್ವರ್ ಸರ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಜೈ ಪ್ರದೀಪ್ ಈಶ್ವರ್ ಸರ್. ಥ್ಯಾಂಕ್ ಯು MLA ಪ್ರದೀಪ್ ಈಶ್ವರ್ ಸರ್. ನಮ್ಮ ಹೆಸರು ಪ್ರಭಾಕರ್. ನಮ್ದು ಹಿರಿಯನಾಗವಲ್ಲಿ ಕಮ್ಗುಟ್ಟಳ್ಳಿ ಗ್ರಾಮ ಪಂಚಾಯತಿ. ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ನಮ್ಮ ಪ್ರದೀಪ್ ಸರ್ ಅವರು ಆಗಮಿಸಿದರು. ಅವರಿಗೆ ನಮ್ಮೂರಿಗೆ ಸಾಯಂಕಾಲ ಟೈಮು ಸ್ಕೂಲ್ ಮಕ್ಕಳಿಗೆ ಬಸ್ ಬೇಕು ಅಂತ ಮನವಿ ಮಾಡಿದ್ವಿ. ಆ ಮಾತಿನಂತೆ ನಮಗೆ ಸಾಯಂಕಾಲ ಟೈಮು ಬಸ್ ಬರೋ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಂತೆ ತುಂಬ ಜನ ಮಕ್ಕಳಿಗೆ ಇವಾಗ ಅನುಕೂಲ, ಸಾಯಂಕಾಲ ಟೈಮು ಆರಾಮಾಗಿ ಬರೋದಕ್ಕೆ ಒಂದು 5:05 ಆರಾಮಾಗಿ ಬರ್ತಾ ಇದ್ದಾರೆ. ತುಂಬ ಒಳ್ಳೆಯದಾಯಿತು. ನನ್ನ ಹೆಸರು ಪ್ರಕಾಶ್ ಅಂತ. ನಮ್ಮೂರು ಹಿರೇನಾಗವಲ್ಲಿ. ನಮ್ಮೂರಿಗೆ ಬಸ್ಸಿನ ಅಭಾವ ತುಂಬ ಇದ್ದಿದ್ದರಿಂದ ಸುಮಾರು 30-40 ವರ್ಷಗಳಿಂದ ಬೆಳಗ್ಗೆ ಸಂಜೆ ಮಾತ್ರ ಬಸ್ ಅನುಕೂಲ ಇತ್ತು. ಬೆಳಗ್ಗೆ ಶಾಲೆಗಳಿಗೆ ಕೆಲಸಗಳಿಗೆ ಹೋಗ್ಲಿಕ್ಕೆ ಬಸ್ ಅನುಕೂಲ ಇತ್ತು. ಸಂಜೆ ಮನೆ ತಲುಪೋಷ್ಟೊತ್ತೆ 9 ಗಂಟೆ 10 ಗಂಟೆ ಆಗ್ತಿತ್ತು. ಸೊ ಸಾಯಂಕಾಲ ಯಾವುದು ಬಸ್ ಅನುಕೂಲ ಇರಲಿಲ್ಲ. ನಮ್ಮೂರಿಗೆ ಶಾಸಕರಾದಂಥ ಪ್ರದೀಪ್ ಈಶ್ವರರು ನಮ್ಮೂರಿಗೆ ಭೇಟಿ ನೀಡಿದಾಗ ನಾವು ಈ ಅಹವಾಲನ್ನು ಅವ್ರ ಮುಂದೆ ಇಟ್ಟ ಕಾರಣಕ್ಕೆ ಕೂಡಲೇ ಅವ್ರ ಗಮನಕ್ಕೆ ತಗೊಂಡು ಇವತ್ತಿನ ದಿವಸ ಬಸ್ಸಿನ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹಿಂಗಾಗಿ ನಾವು ನಮ್ಮೂರಿನ ಜನ ಎಲ್ಲ ತುಂಬಾ ಹರ್ಷೋದ್ದಿಂದ ಇದ್ದೀವಿ. ನಿನ್ನೆ ನಮ್ಮ ಊರಿನ ಹಿರಿಯರು, ಮಹಿಳೆಯರು, ಶಾಲಾ ಮಕ್ಕಳು ಎಲ್ಲ ತುಂಬಾ ಸಂತೋಷವಾಗಿದ್ದಾರೆ. ಈ ಎಲ್ಲ ಸಂತೋಷಕ್ಕೆ ಕಾರಣರಾದಂಥ ಪ್ರದೀಪ್ ಈಶ್ವರ್ ಸರ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ಲಕ್ಷ್ಮಿ. ನಮ್ದು ಹಿರೇನಾಗವಲ್ಲಿ. ಇಷ್ಟು ದಿನ ನಮ್ಮೂರಿಗೆ ಬಸ್ ಇರಲಿಲ್ಲ. ನಿನ್ನೆಯಿಂದ ಬಸ್ ಬಂದಿದೆ. ಎಲ್ರಿಗೂ ತುಂಬ ಸಂತೋಷ ಆಗಿದೆ. ಇಷ್ಟು ದಿನ ನಡ್ಕೊಂಡು ಬರಬೇಕಿತ್ತು. ಇನ್ಮೇಲೆ ನಡ್ಕೊಂಡು ಬರೋಷ್ಟೆಲ್ಲ ಬಸ್ ಇರುತ್ತೆ. ಎಲ್ರಿಗೂ ಸಂತೋಷ ಆಗಿದೆ. ಇಷ್ಟು ದಿನ ಯಾವಾಗೂ ನಮ್ಮೂರು ಗೇಟಿಂದ ನಡ್ಕೊಂಡು ಬರಬೇಕಿತ್ತು. ಇನ್ಮೇಲೆ ಯಾರು ನಡ್ಕೊಂಡು ಬರಲ್ಲ, ಎಲ್ಲರೂ ಬಸ್ಗೆ ಬರ್ತಾರೆ. ಒಂದೊಂದ್ಸತಿ 7:30 ಆಗಿ ಹೋಗ್ತಾ ಇತ್ತು ಮನೆಗೆ ಬರೋಷ್ಟೊತ್ತಿಗೆ. ಇನ್ಮೇಲಿಂದ ಕರೆಕ್ಟಾಗಿ 6 ಗೆಲ್ಲ ಮನೆಯಲ್ಲಿ ಇರ್ತೀವಿ. ಬಸ್ ಬರೋದ್ರಿಂದ ತುಂಬ ಅನುಕೂಲ ಆಗಿದೆ. ನಮ್ಮ ಶಾಸಕರಿಗೆ ತುಂಬ ಧನ್ಯವಾದಗಳು ಬಸ್ ಹಾಕ್ಸಿರೋದಕ್ಕೆ. ಪ್ರದೀಪ್ ಈಶ್ವರ್ ಸರ್ ನಮ್ಮೂರಿಗೆ ಬಸ್ ಹಾಕ್ಸಿರೋದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಎಲ್ಲಾ ವಿದ್ಯಾರ್ಥಿಗಳು ತೊಂದರೆ ಇಲ್ಲದೆ ಆರಾಮಾಗಿ ನಮ್ಮೂರನ್ನ ಸೇರ್ಬೋದು. ಯಾವುದೇ ತೊಂದರೆ ಇಲ್ದಿರ ಆರಾಮಾಗಿ ಬರ್ಬೋದು. ಮುಂಚೆ ಬಸ್ ಇಲ್ದಿರ ಇರೋದಕ್ಕೆ ಟೈಮ್ ಸರಿಯಾಗಿ ಆಟೋಗಳು ಸಿಗೋಲ್ಲ. ಟೈಮ್ ಸರಿಯಾಗಿ ಮನೆಗೆ ಬರ್ದಿರ ಒದ್ದಾಡ್ತಾ ಇದ್ವಿ. ಗಾಡಿಗಳು ಲಿಫ್ಟಿಂಗ್ ಕೇಳ್ಕೊಂಡು ಬರ್ತಾ ಇದ್ವಿ. ಇವಾಗ ಬಸ್ ಹಾಕ್ಸಿರೋದ್ರಿಂದ ಆರಾಮಾಗಿ ಮನೆಗೆ ಬರ್ಬೋದು. ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಸರ್. ಜೈ ಪ್ರದೀಪ್ ಈಶ್ವರ್ ಸರ್. ನಮ್ಮ ಜನಪ್ರಿಯ ಶಾಸಕರಾಗಿರೋಂತಕ್ಕಂಥ ಹೋಗಿ ನಾವು ಕೇಳ್ಕೊಂಡ್ವಿ, ಬಸ್ ಹಾಕಿಸ್ಬೇಕು, ಹಿಂಗೆ ಹುಡುಗರಿಗೆಲ್ಲ ತೊಂದರೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಅದೇ ಪ್ರಕಾರವಾಗಿ 5:15 ಬರ್ತಾ ಇದೆ. ಹುಡುಗರೆಲ್ಲ ಇವಾಗ ನೀಟಾಗಿ ಮನೆಗೆ ಬರ್ತಾರೆ. ಇಲ್ಲಾಂದರೆ 7 ಗಂಟೆ ಕತ್ಲಾಗ ಬರ್ತಾಯಿತ್ತು. ಈ ಟಿಪ್ಪರ್ಗಳು ಅವು ಇವು ಅವ್ರು ಭಯ ಜಾಸ್ತಿ ಹೆಣ್ಮಕ್ಳಿಗೆ. ಅದೊಂದು ನಮ್ಗೆ ಅನುಕೂಲ ಮಾಡಿ ನಮ್ಮ ಶಾಸಕರು, ನಮ್ಮ ಜನಪ್ರಿಯ ಶಾಸಕರಿಗೆ ನಾವು ಧನ್ಯವಾದಗಳು. ನನ್ನ ಹೆಸರು ವಿನಯ್ ಕುಮಾರ್. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಇವತ್ತು ನಮಗೆ ಪ್ರದೀಪ್ ಈಶ್ವರ್ ಸರ್ ಬಸ್ ಮಾಡಿ ತುಂಬಾ ಅನುಕೂಲವಾಗಿತ್ತು. ಆಟೋಗಳಿಗೆ ಕಾಯ್ದುಕೊಂಡಿದ್ದಕ್ಕೆ 20 ರೂಪಾಯಿ ಕೊಟ್ಟು ರಾತ್ರಿ 6 ಗಂಟೆ 6:30 ಬರ್ತಾ ಇದ್ವಿ. ಇವಾಗ ಬಸ್ ಮಾಡಿ ತುಂಬಾ ಅನುಕೂಲವಾಯಿತು. ಆಟೋಗೆ ಯಾವಾಗಲೂ ಕಾಯ್ದುಕೊಂಡಿರ್ಬೇಕಾಗ್ತಿತ್ತು ಲೋಡ್ ಆಗೋವರೆಗೂ. ಇವಾಗ ಬಸ್ ಮಾಡಿ ತುಂಬಾ ಅನುಕೂಲವಾಗಿತ್ತು. ಸರ್, ನಮ್ಮ ಹೆಸರು ಬಾಲಾಜಿ ಅಂತ. ನಮ್ಮ ಹಿರೇನಾಗವಲ್ಲಿ ಗ್ರಾಮದಿಂದ ಸ್ಕೂಲಿನ ಮಕ್ಕಳಿಗೋಸ್ಕರ ತುಂಬ ತೊಂದರೆ ಇತ್ತು. ಬಸ್ ಅನುಕೂಲ ಇರಲಿಲ್ಲ ಮಕ್ಕಳಿಗೋಸ್ಕರ. ತುಂಬ ದಿವಸಗಳಿಂದ ಅವರು ತುಂಬ ಇದರಿಂದ ಬಾಧೆ ಬಿದ್ಕೊಂಡು ಬರ್ತಾಯಿದ್ರು. ಅವ್ರಿಗೆ ಆಟೋಗಳು ಇನ್ನೊಂದು ಏನೋ ವ್ಯವಸ್ಥೆ ಅಂಥದ್ದೇನು ಸಿಗ್ತಾ ಇರಲಿಲ್ಲ. ತುಂಬ ಕಷ್ಟಪಟ್ಕೊಂಡು ಬರ್ತಾಯಿದ್ರು. ನಮ್ಮ ಜನಪ್ರಿಯ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಸರ್ ಅವರ ಹತ್ರ ಹೋಗಿ ಮೀಟ್ ಆಗಿದ್ವಿ. ಅವ್ರನ್ನ ಮಾತಾಡಿದ್ದಕ್ಕೋಸ್ಕರ ಬಸ್ ಹಾಕ್ಕೊಟ್ಟು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ಊರಲ್ಲಿ CC ರೋಡ್ಗಳಾಗಲಿ ಇಲ್ಲ ಇನ್ನೊಂದು ಯಾವುದೇ ಕೆಲಸ ಆಗಲಿ ಹೋಗಿ ನಮ್ಮ ಶಾಸಕರನ್ನ ಭೇಟಿ ಆದರೆ ಆ ಕೆಲಸಗಳೆಲ್ಲ ಆಗಿದ್ದಾವೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಯಾವತ್ತಿದ್ರೂ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ ಸರ್.